व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಶ್ರೀಕೃಷ್ಣ ರುಕ್ಮಿಣಿಯರಿಗೆ ಮನ್ಮಥ ಪ್ರದ್ಯುಮ್ನ ಎನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದ 7ನೇ ದಿವಸಕ್ಕೇನೆ ಶಂಬರಾಸುರ ಅವನನ್ನ ಅಪಹಾರ ಮಾಡಿಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿದ. ಯಾಕೆಂದ್ರೆ ತನ್ನ ಮೃತ್ಯು ಅವನು ಅಂತ. ಕೊನೆಗೆ ಆ ಸಮುದ್ರಕ್ಕೆ ಬಿಸಾಕಿದಂತಹ 7 ದಿವಸದ ಶಿಶುವನ್ನ ಒಂದು ಮೀನು ನುಂಗುತ್ತೆ. ಆ ಮೀನುಗಾರರು ಬಲೆ ಹಾಕಿ ಹಿಡಿತಾರೆ. ಹಿಡಿದು ಅದರ ಹೊಟ್ಟೆಯನ್ನು ಕುಯ್ದಾಗ ಅದೊಂದು ನವಜಾತ ಶಿಶು ಜೀವಂತವಾಗಿ ಇರುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ರಾಜರಾದಂತಹ ಶಂಬರಾಸುರನಿಗೆ ಕೊಡ್ತಾರೆ. ಹೀಗೆ ತನ್ನ ಮೃತ್ಯು, ತಾನೇ ಸಮುದ್ರಕ್ಕೆ ಬಿಸಾಕಿದಂತಹ ಶಿಶು ತನ್ನ ಮನೆಗೆ ಬರುತ್ತೆ. ಕೊನೆಗೆ ಅವನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಪತ್ನಿಯಾದಂತಹ ಮಾಯಾವತಿಗೆ ಕೊಡ್ತಾನೆ. ಆ ಮಾಯಾವತಿ ಯಾರು ಅಂತಂದ್ರೆ ಮೂಲತಃ ಮನ್ಮಥನ ಹೆಂಡತಿ, ಅರ್ಥಾತ್ ಈಗೇನು ಬಂದಿದ್ದಾರೆ ಶಿಶು ಪ್ರದ್ಯುಮ್ನ, ಅವನ ಹೆಂಡತಿ ಏನು ಸ್ವರೂಪತಃ. ಅವಳು ಯಾಕೆ ಇಲ್ಲಿ ಹುಟ್ಟಿದ್ಲು ಅಂತಂದ್ರೆ, ಬ್ರಹ್ಮದೇವರ ಸಭೆಯಲ್ಲಿ ದ್ರೌಪದಿಗೆ ಮುಂದೆ 5 ಮಂದಿ ಗಂಡಂದ್ರು ಆಗ್ತಾರೆ ಅಂತ ಹೇಳಿದಾಗ ಆ ವಿಷಯವನ್ನು ಕೇಳಿ ಅಪಹಾಸ್ಯ ಮಾಡಿದಳು. ಹಾಗಾಗಿ ಇನ್ನು ಭೂಮಿಯಲ್ಲಿ ಒಬ್ಬ ಅಸುರನ ಸಂಗ ಮಾಡುವಂತೆ ಆಗ್ಲಿ ಅಂತ ಶಾಪ ಕೊಟ್ಟಿದ್ರು ಬ್ರಹ್ಮದೇವರು. ಅದರಿಂದಾಗಿ ಅವಳು ಶಂಬರಾಸುರನ ವಶವಾಗುವಂತ ಪರಿಸ್ಥಿತಿ ಬಂದಿತ್ತು. ಅಲ್ಲಿಯೂ ಕೂಡ ಅವಳು ತನ್ನ ಪಾವಿತ್ರ್ಯತೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ನಿಜವಾದಂತಹ ರೂಪವನ್ನು ಮರೆಮಾಚಿ ಬೇರೊಂದು ರೂಪವನ್ನು ಸ್ವೀಕಾರ ಮಾಡಿ ಆ ರೂಪದಿಂದಾಗಿ ಶಂಬರಾಸುರನ ಸಂಘವನ್ನು ಮಾಡಿದ್ದಳು. ಕೊನೆಗೆ ಆ ಶಿಶು ಅಲ್ಲಿಗೆ ಬಂತು. ಪ್ರದ್ಯುಮ್ನ ಬಂದಾಗ ಇವಳಿಗೆ ಗೊತ್ತಾಯಿತು ಬಂದಿರುವುದು ಶಿಶು ಬೇರೆ ಯಾರೂ ಅಲ್ಲ, ನನ್ನ ಗಂಡ ಅಂತ. ಹಾಗಾಗಿ ವಿಶೇಷವಾದಂತಹ ರಸಾಯನ ದ್ರವ್ಯಗಳಿಂದಾಗಿ ಆ ಮಗುವಿಗೆ ಒಂದು ಉಪಚಾರವನ್ನು ಮಾಡ್ತಾಳೆ. ಮಾಡಿದಾಗ ಕೇವಲ 4 ವರ್ಷದಲ್ಲಿ ಆ ಶಿಶು ಪ್ರದ್ಯುಮ್ನ 18 ವರ್ಷದ ತಾರುಣ್ಯವನ್ನು ಪಡಿತಾನೆ. ತಾರುಣ್ಯವನ್ನು ಪಡೆದಾಗ ಸಹಜವಾದಂತಹ ಒಂದು ಭಾವನೆ, ನಾಚಿಕೆ, ಪತಿಪತ್ನಿಯಲ್ಲಿ ಇರುವಂತಹ ಒಂದೇನೋ ಸ್ವಭಾವ ಇರುತ್ತೆ, ಅದು ಅಲ್ಲಿ ಅವಳಿಗೆ ಅಭಿವ್ಯಕ್ತ ಆಗುತ್ತೆ. ಅರ್ಥಾತ್ ತನ್ನ ಪ್ರದ್ಯುಮ್ನನ್ನು ಕಂಡಾಗ ಅವಳಿಗೆ ಸಹಜವಾಗಿ ನಾಚಿಕೆ ಆಗಲಿ ಶುರುವಾಗುತ್ತೆ. ಆವಾಗ ಪ್ರದ್ಯುಮ್ನನಿಗೆ ಒಂದು ರೀತಿ ಅವನಿಗೂ ಬೇಸರ ಅನ್ಸುತ್ತೆ. ಇವಳು ನನ್ನ ತಾಯಿ, ನನ್ನನ್ನು ಕಾಮದಿಂದಾಗಿ ನೋಡ್ತಾ ಇದ್ದಾಳೆ, ಏನಿದು ವಿಚಿತ್ರ ಅಂತ. ಆವಾಗ ನಡೆದಂತಹ ಎಲ್ಲ ವಿಚಾರವನ್ನು ಕೂಡ ಆ ಮಾಯಾವತಿ ಪ್ರದ್ಯುಮ್ನನಿಗೆ ತಿಳಿಸ್ತಾಳೆ. ಅದೇ ಸಮಯಕ್ಕೆ ನಾರದರು ಕೂಡ ಬಂದು ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ಅದೆಷ್ಟು ವಿಚಾರ ಆಗಿತ್ತು. ಕೊನೆಗೆ ಯಾವ ರತಿದೇವಿ ಪ್ರದ್ಯುಮ್ನನಿಗೆ ಪರಶುರಾಮ ದೇವತಾಕವಾದಂತಹ ಒಂದು ಮಂತ್ರ, ಅರ್ಥಾತ್ ಪರಶುರಾಮ ದೇವರ ಒಂದು ಮಂತ್ರ, ಅದು ಎಲ್ಲ ವಿಧವಾದಂತಹ ಮಾಯಾವಿದ್ಯೆಗಳನ್ನು ನಾಶ ಮಾಡುವಂತಹ ಬಲಿಷ್ಠವಾದಂತಹ ಮಂತ್ರ, ಅದನ್ನು ಉಪದೇಶ ಮಾಡಿ ನೀನು ಈ ಒಂದು ಮಂತ್ರದ ಸಹಾಯದ ಮೂಲಕ ಈ ದುಷ್ಟನನ್ನ ಶಂಬರಾಸುರನನ್ನ ಸಂಹಾರ ಮಾಡು ಅಂತ ಹೇಳಿದ್ದಳು. ಇಂದು 195ನೇ ಶ್ಲೋಕ ಪ್ರಾರಂಭ. ತತಃ ಸ್ವದಾರಧರ್ಷಕಂ ಸಮಾಹ್ವಯದ್ಯುಧೇಂಗಜಃ ಸಶಂಬರಂ ಸಮೇತ್ಯತಂ ಯುಯೋಧ ಶಕ್ತಿತೋ ಬಲಿ. ಸಚರ್ಮ ಖಡ್ಗಧಾರಿಣಂ ವರಾಸ್ತ್ರ ಶಸ್ತ್ರ ಪಾದಪೈಃ ಯದಾ ನ ಯೋದ್ಧುಮಾಶಕತ್ ಹರೇ ಸುತಂ ನ ದೃಶ್ಯತೆ. ಪದಚ್ಛೇದ. ತತಃ ಸ್ವದಾರಧರ್ಷಕಂ ಸಮಾಹ್ವಯತ್ ಯುಧೆ ಅಂಗಜಃ ಸಹ ಶಂಬರಂ ಸಮೇತ್ಯ. ಇದು ಒಂದು ಪಾಠ. ಇನ್ನೊಂದು ಪಾಠ ತರ ಸಹ ಚ ಏತ್ಯ ಅಂತ ಇನ್ನೊಂದು ಪಾಠ. ತಂ ಯುಧೆ ಶಕ್ತಿ ತಂ ಯುಯೋಧ ಶಕ್ತಿತಃ ಬಲಿ.
ಸಹ ಚರ್ಮ ಖಡ್ಗಧಾರಿಣಂ ವರಾಸ್ತ್ರ ಶಸ್ತ್ರ ಪಾದಪೈಹಿ ಯದಾ ನ ಯೋದ್ಧುಂ ಅಶಕತ್ ಹರೇಃ ಸುತಂ ನ ದೃಶ್ಯತೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆಯಿತು. ಇಷ್ಟಾದ ಮೇಲೆ ಸ್ವದಾರ ಧರ್ಷಕಂ, ಪ್ರದ್ಯುಮ್ನ ಏನ್ ಮಾಡಿದ, ತನ್ನ ಹೆಂಡತಿಯನ್ನ ಬಲಾತ್ಕಾರವಾಗಿ ಇಟ್ಟುಕೊಂಡಂತಹ ಆ ಯಾವ ಶಂಬರಾಸುರನನ್ನ ಏನ್ ಮಾಡಿದ, ಯುಧೆ ಸಮಾಹ್ವಯತು, ಯುದ್ಧಕ್ಕೆ ಅಂತ ಕರೆದ. ನಾವಿಬ್ಬರು ಯುದ್ಧ ಮಾಡೋಣ ಬಾ ಅಂತ ಕರೆದ. ಯುದ್ಧವನ್ನು ಮಾಡಿದಾಗ ಸಂದರ್ಭದಲ್ಲಿ ಏನಾಯ್ತು, ಅವನೆಂಥವನು ಶಂಬರ, ಅವನೇ ಸಾಮಾನ್ಯದಲ್ಲ, ಬಲಿ ಮಹಾಪರಾಕ್ರಮಶಾಲಿಯಾದಂತಹ ಶಂಬರಾಸುರ ತಾನು ಪ್ರದ್ಯುಮ್ನನೊಟ್ಟಿಗೆ ಯುದ್ಧವನ್ನ ಮಾಡಿದ. ಇಬ್ಬರು ಒಳ್ಳೆ ಪರಾಕ್ರಮಶಾಲಿಗಳು, ಇಬ್ಬರು ಕೂಡ ಯುದ್ಧವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಶಂಬರಾಸುರ ಏನ್ ಮಾಡಿದ, ಆ ವರಾಸ್ತ್ರ ಶಸ್ತ್ರ ಪಾದಪೈಹಿ, ಉತ್ತಮವಾದಂತಹ ಅಸ್ತ್ರಗಳು ಮತ್ತು ಶಸ್ತ್ರಗಳು ಮತ್ತು ಪಾದಪ. ಪಾದಪ ಅಂತಂದ್ರೆ ಈ ಮರಗಳಿಗೆ ಪಾದಪ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ನೀರನ್ನ ಅಥವಾ ಆಹಾರವನ್ನ ಸ್ವೀಕಾರ ಮಾಡೋದು ಹೇಗೆ, ಬಾಯಿಯಿಂದ. ಆದ್ರೆ ಮರಗಳು ಹಾಗಲ್ಲ, ಮರಗಳು ಬುಡದಿಂದಾಗಿ, ಬೇರಿನಿಂದಾಗಿ ನೀರನ್ನ ಸ್ವೀಕಾರ ಮಾಡ್ತವೆ. ಹಾಗಾಗಿ ಪಾದಾತ್ ಪಿಬಂತಿ ಇತಿ ಪಾದಪಾಹ ಅಂತ, ಪಾದದಿಂದಾಗಿ, ಅದ ಪಾದದ ಕಾಲಿನ ಸ್ಥಾನದಲ್ಲಿ ಇರುವಂತಹ ಬೇರುಗಳಿಂದಾಗಿ ನೀರನ್ನು ಕುಡಿತವೆ. ಹಾಗಾಗಿ ಅವಳಿಗೆ ಪಾದಪ ಅಂತ ಹೆಸರು. ನಾವೆಲ್ಲರೂ ಕೂಡ ಮುಖದಿಂದಾಗಿ ಕುಡಿತೇವೆ, ಅವುಗಳೆಲ್ಲವೂ ಕೂಡ ಪಾದದಿಂದಾಗಿ ಕುಡಿತವೆ. ಹಾಗಾಗಿ ಅವುಗಳಿಗೆ ಪಾದಪ ಅಂತ ಹೆಸರು. ಹೀಗೆ ಉತ್ತಮವಾದಂತಹ ಅಸ್ತ್ರಗಳು, ಶಸ್ತ್ರಗಳು ಮತ್ತು ಮರಗಳಿಂದಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯಾರ ಜೊತೆ? ಚರ್ಮ ಖಡ್ಗಧಾರಿಣಂ, ಉತ್ತಮವಾದಂತಹ ಖಡ್ಗ ಮತ್ತು ಚರ್ಮವನ್ನು ಹಿಡಿದುಕೊಂಡಂತಹ ಪ್ರದ್ಯುಮ್ನನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆದರೆ ಯದಾನ ಯೋದ್ಧು ಆಶಕತ್, ಆ ಪ್ರದ್ಯುಮ್ನನೊಟ್ಟಿಗೆ ಸೆಣಸಾಡ್ಲಿಕ್ಕೆ ಆಗ್ಲಿಲ್ಲ. ಅರ್ಥಾತ್ ಶಂಬರಾಸುರನಿಗೆ ಪ್ರದ್ಯುಮ್ನನನ್ನು ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. ಮಹಾಪರಾಕ್ರಮಶಾಲಿ ಯಾರು? ಪ್ರದ್ಯುಮ್ನ. ಜೊತೆಗೆ ಈಗ ಪರಶುರಾಮ ದೇವರ ಆ ಒಂದು ಮಂತ್ರದ ಶಕ್ತಿಯು ಸೇರಿಬಿಟ್ಟಿದೆ. ಹಾಗಾಗಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಶಂಬರಾಸುರನಿಗೆ ಪ್ರದ್ಯುಮ್ನನ್ನ ಸೋಲಿಸಲಿಕ್ಕೆ ಆಗ್ಲಿಲ್ಲ. ತಕ್ಷಣ ಅವನೇ ಮಾಡಿದ, ನದೃಶ್ಯತೆ, ಅದೃಶ್ಯನಾಗಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ತಾನೇ ಮಾಡಿದ, ಅದೃಶ್ಯನಾಗಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ ಶಂಬರಾಸುರ. ಮುಂದೆ ಸಹಸ್ರ ಮಾಯ ಮುಲ್ಬಣಂ ತ್ವದೃಶ್ಯಮಂಬರಾತ್ ಗಿರೀನ್ ಸೃಜಂತಮೇತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. ಸವಿದ್ಯೆಯ ವಿನಾಶಿತ ಉರುಮಾಯ ಆಶು ಶಂಬರಃ ನಿಕೃತ್ತ ಕಂಧರೋಪತತ್ ವರಾಸಿನಾಮುನಾಕ್ಷಣಾತ್. ಪದಚ್ಛೇದ. ಸಹಸ್ರಮಾಯಂ ಉಲ್ಬಣಂ ತು ಅದೃಶ್ಯಂ ಅಂಬರಾತ್ ಗಿರೀನ್ ಸೃಜಂತಂ ಏತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. ಸಹ ವಿದ್ಯೆಯ ವಿನಾಶಿತೋರುಮಾಯಃ ಆಶು ಶಂಬರಃ ನಿಕೃತ್ತ ಕಂಧರಃ ಅಪತತ್ ವರಾಸಿನ ಅಮುನಾ ಕ್ಷಣಾತ್. ಈ ರೀತಿಯಾಗಿ ಯುದ್ಧ ಪ್ರಾರಂಭ ಆಯಿತು. ಅದರ್ಶನಾಗಿ ಬಿಟ್ಟ. ಹೀಗೆ ಆ ಉಲ್ಬಣ, ಭಾರೀ ಕ್ರೂರನಾದಂತಹ ಆ ಯಾವ ಶಂಬರಾಸುರ ಇದ್ದ, ಅವನು ಸಹಸ್ರ ಮಾಯ, ಅವನಿಗೆ ಗೊತ್ತಿರುವಂತಹ ಮಾಯಾವಿದ್ಯೆ ಒಂದಲ್ಲ ಎರಡಲ್ಲ, ಸಾವಿರಾರು ಮಾಯಾವಿದ್ಯೆಗಳಲ್ಲಿ ಪರಿಣತನಾದಂಥವನು. ಹಾಗಾಗಿ
ಮಾಯಾ ಅಂತಂದ್ರೆ ಬರೀ ಅದೃಶ್ಯನಾಗೋದು ಅಂತ ಅರ್ಥ ಅಲ್ಲ, ಅನೇಕ ರೀತಿಯಾದಂತಹ ಕಪಟಗಳು, ಮೋಸ ಮಾಡಿ ಯುದ್ಧ ಮಾಡುವಂತದ್ದು ಅಂತ ಅನೇಕ ರೀತಿಯಾದ ಮಾಯಾ ವಿದ್ಯೆಗಳು, ಅದರಲ್ಲಿ ಒಳ್ಳೆ ಪರಿಣತನಾಗಿದ್ದ. ಹಾಗಾಗಿ ಸಹಸ್ರ ಮಾಯ, ಸಾವಿರಾರು ಮಾಯಾ ವಿದ್ಯೆಗಳನ್ನ ಬಲ್ಲಂಥವನು ಶಂಬರಾಸುರ. ಆ ಶಂಬರಾಸುರ ಏನ್ ಮಾಡಿದ, ಅದೃಶ್ಯನಾಗಿ ಕಣ್ಣಿಗೆ ಕಾಣದಂತೆ ಅಂಬರಾತ್, ಅಂಬರ ಅಂತಂದ್ರೆ ಆಕಾಶ, ಆಕಾಶದಿಂದಾಗಿ ತಾನೇ ಮಾಡಿದ ಗಿರೀನ್ ಸೃಜಂತಂ, ದೊಡ್ಡ ದೊಡ್ಡ ಬೆಟ್ಟಗಳನ್ನ ಪರ್ವತಗಳನ್ನ ಆಕಾಶದಿಂದಾಗಿ ಏನ್ ಮಾಡ್ತಾ ಇದ್ದಾನೆ, ಈ ಆಕಾಶದಲ್ಲಿ ಹೋಗಿ ಎಸೆಯೋದು ಮಾತ್ರ ಅಲ್ಲ, ಅಂದ್ರೆ ಏನೋ ಭೂಮಿ ಮೇಲೆ ಇದ್ದಂತಹ ಬೆಟ್ಟಗಳನ್ನ ಕಿತ್ತಿ ಅಲ್ಲಿ ಹೋಗಿ ಎಸೆಯೋದಲ್ಲ, ಸೃಜಂತಂ, ಪರ್ವತಗಳನ್ನ ಆಕಾಶದಲ್ಲಿ ಸೃಷ್ಟಿ ಮಾಡಿ ಎಸಿತಾ ಇದ್ದ, ಅಷ್ಟು ಸಾಮರ್ಥ್ಯ ಇತ್ತು. ಇದ್ದಂತಹ ಕಲ್ಲು ಬಂಡೆಗಳನ್ನ ಪರ್ವತಗಳನ್ನ ಎತ್ತಿ ಬಿಸಾಕೋದು ಅದೊಂದು ಬೇರೆ ಸಾಮರ್ಥ್ಯ. ಆದರೆ ಈ ಮಾಯಾಶಕ್ತಿಯಿಂದಾಗಿ ಆಕಾಶದಲ್ಲಿಯೇನೆ ಬೆಟ್ಟ ಗುಡ್ಡಗಳನ್ನ ಸೃಷ್ಟಿ ಮಾಡಿ ಅಲ್ಲಿಂದಾಗಿ ಈ ಶಂಬರಾಸುರ ಪ್ರದ್ಯುಮ್ನನ ಮೇಲೆ ಬಿಸಾಕ್ತಾ ಇದ್ದಾನೆ. ಅಂತಹ ಯಾವ ಶಂಬರಾಸುರನನ್ನ ಪ್ರದ್ಯುಮ್ನ ಏನ್ ಮಾಡ್ತಾ ಇದ್ದಾನೆ, ವಿದ್ಯೆಯ, ವಿದ್ಯೆಯಿಂದಾಗಿ, ಇಲ್ಲಿ ವಿದ್ಯೆ ಅಂತಂದ್ರೆ ಶ್ರೇಷ್ಠ ವಿದ್ಯೆ, ಅರ್ಥಾತ್ ಪರಶುರಾಮ ದೇವರ ಆ ಮಂತ್ರ ವಿದ್ಯೆ, ಆ ಪರಶುರಾಮ ದೇವರ ಮಂತ್ರದಿಂದಾಗಿ ತಾನೇನ್ ಮಾಡಿದ, ಜಘಾನ, ಸಂಹಾರ ಮಾಡಿದ. ಹೀಗೆ ಸಾವಿರಾರು ಮಾಯಾ ವಿದ್ಯೆಗಳನ್ನು ಪಡೆದಿದ್ದರೂ ಕೂಡ ಆ ಯಾವ ಶಂಬರಾಸುರನನ್ನ ಪ್ರದ್ಯುಮ್ನ ಆ ದೇವರ ಮಂತ್ರ, ಪರಶುರಾಮ ದೇವರ ಉತ್ತಮವಾದಂತಹ ಮಂತ್ರಗಳಿಂದಾಗಿ ಅವನ ಎಲ್ಲ ವಿಧವಾದಂತಹ ಮಾಯಗಳನ್ನು ಕೂಡ ನಾಶ ಮಾಡಿ ಅವನನ್ನ ಸಂಹಾರ ಮಾಡಿದ. ಈಗೇನಾಯ್ತು, ಸವಿದ್ಯೆಯ ವಿನಾಶಿತೋರು ಮಾಯ, ಪ್ರದ್ಯುಮ್ನನ ಆ ವಿದ್ಯೆಯಿಂದಾಗಿ, ಮಂತ್ರವಿದ್ಯೆಯಿಂದಾಗಿ ಅವನ ಎಲ್ಲ ಮಾಯೆಗಳು ಕೂಡ ವಿನಾಶಿತ, ನಾಶವಾಗಿ ಹೋಗ್ಬಿಟ್ಟು ತಕ್ಷಣದಲ್ಲಿ ತಕ್ಷಣದಲ್ಲಿ ಅವನೇನಾದ, ವರಾಸಿನ ಅಮುನ, ಈ ಪ್ರದ್ಯುಮ್ನನ ವರ ಅಸಿ, ಅಸಿ ಅಂತಂದ್ರೆ ಖಡ್ಗ, ವರಾಸಿ ಅಂದ್ರೆ ವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಖಡ್ಗ, ಉತ್ತಮವಾದಂತಹ ಖಡ್ಗ ಒಂದು ಪ್ರದ್ಯುಮ್ನನ ಹತ್ತಿರ ಇತ್ತು. ಆ ಉತ್ತಮವಾದಂತಹ ಖಡ್ಗದಿಂದಾಗಿ ನಿಕೃತ್ತ ಕಂಧರಹ, ನಿಕೃತ್ತ ಅಂದ್ರೆ ಕತ್ತರಿಸೋದು ಅಂತ, ಸಂಸ್ಕೃತದಲ್ಲಿ ಕರ್ತನ ಅಂತಂದ್ರೆ ಕತ್ತರಿಸೋದು ಅಂತ, ಅದೇ ಕನ್ನಡದಲ್ಲಿ ಕತ್ತರಿಸೋದು, ಕತ್ತರಿ ಅಂತ, ಅಥವಾ ಇಂಗ್ಲಿಷ್ನಲ್ಲಿ ಕಟ್ ಅಂತ ಅದೇ ಒಂದು ಶಬ್ದಗಳು ಪರಿಣಾಮವಾಗಿವೆ. ಹೀಗೆ ನಿಕೃತ್ತ ಕಂಧರ, ಕಂಧರ ಅಂದರೆ ಕುತ್ತಿಗೆ. ಪ್ರದ್ಯುಮ್ನ ತನ್ನ ಉತ್ತಮವಾದಂತಹ ಖಡ್ಗದಿಂದಾಗಿ ಶಂಬರಾಸುರನ ಕುತ್ತಿಗೆಯನ್ನು ಕತ್ತರಿಸಿ ಅವನನ್ನ ನಾಶ ಮಾಡಿದ. ಹೀಗೆ ಶಂಬರಾಸುರನ ಸಂಹಾರ ಎಂಬುದು ಆಯಿತು. ನಾರದರ ಮಾತು ನಿಜ ಆಯಿತು. ನಾರದರು ಎರಡೆರಡು ಸಲ ಬಂದು ಹೇಳಿದ್ರು, ಹುಟ್ಟೋದಕ್ಕಿಂತ ಮುಂಚೆನೆ ಹೇಳಿದ್ರು, ಹುಟ್ಟಿ ಆದ್ಮೇಲೆ ಹೇಳಿದ್ರು, ಪ್ರದ್ಯುಮ್ನ ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ. ಆ ಪ್ರದ್ಯುಮ್ನನ್ನ ತಾನೇ ನದಿ ಸಮುದ್ರಕ್ಕೆ ಬಿಸಾಕಿದ, ಕೊನೆಗೆ ತಾನೇ ಮನೆಗೆ ಸ್ವೀಕಾರ ಮಾಡುವಂತೆ ಆಯಿತು. ಹೀಗೆ ತನ್ನ ಮನೆಯಲ್ಲಿ ತನ್ನ ಮೃತ್ಯುವನ್ನ ಬೆಳೆಸಿ ತಾನು ಕೊನೆಗೆ ಅವನ ಕೈಯಲ್ಲಿ ಸಂಹಾರವನ್ನು ಪಡೆದ. ಒಟ್ಟಿನಲ್ಲಿ ಶಂಬರಾಸುರ ತಾನು ಪ್ರಾಣವನ್ನ ಕಳೆದುಕೊಂಡ. ಮುಂದೆ ನಿಹತ್ಯತಂ ಹರೇಸುತಃ ತಯೈವ ವಿದ್ಯೆಯಾಂಬರಂ ಸಮಾಸ್ಥಿತಃ ಸಭಾರ್ಯಯ ಸಮಂ ಕುಶಸ್ಥಲೀಂ ಯಯೌ. ಸಮಸ್ತವೇದಿನೋ ಮುನಿಃ ನರಾನ್ ವಿಡಂಬಮಾನಯೋಃ ರಮಾ ರಮೇಶಯೋಃ ಸುತಂ ಜಗಾದ ತಂ ಸ್ಮ ನಾರದಃ. ಪದಚ್ಛೇದ. ನಿಹತ್ಯ ತಂ ಹರೇಃ ಸುತಃ ತಯಾ ಏವ ವಿದ್ಯೆಯ ಅಂಬರಂ ಸಮಾಸ್ಥಿತಃ ಸಹ ಭಾರ್ಯಯ ಸಮಂ ಕುಶಸ್ಥಲಿಂ
ಯಯೌ ಸಮಸ್ತವೇದಿನಃ ಮುನಿಃ ನರಾನ್ ವಿಡಂಬಮಾನಯೋಃ ರಮಾ ರಮೇಶಯೋಃ ಸುತಂ ಜಗಾದ ತಂ ಸ್ಮ ನಾರದಃ. ಈ ರೀತಿಯಾಗಿ ಹರೇಹೇ ಸುತಃ ಪರಮಾತ್ಮನ ಪುತ್ರನಾದಂತಹ ಆ ಪ್ರದ್ಯುಮ್ನ ತಾನೇನ್ ಮಾಡಿದ, ನಿಹತ್ಯ ತಮ್ ತಮ್ ಅಂದ್ರೆ ಅವನನ್ನ, ಶಂಬರಾಸುರನನ್ನ ಸಂಹಾರ ಮಾಡಿದ. ಮುಂದೆ ತಯೈವ ವಿದ್ಯೆಯ ಅದೇ ವಿದ್ಯೆಯಿಂದಾಗಿ, ಅರ್ಥಾತ್ ಪರಶುರಾಮ ದೇವರು ಏನೋ ಮಂತ್ರ ಇತ್ತಲ್ಲ, ಪರಶುರಾಮ ದೇವತಾಕವಾದಂತಹ ಮಂತ್ರ, ಅದೇ ಮಂತ್ರದಿಂದಾಗಿ ವಿದ್ಯೆಯಿಂದಾಗಿ ಅಂಬರಂ ಸಮಾಸ್ಥಿತ ಆಕಾಶಕ್ಕೆ ಹಾರಿದ. ಆಕಾಶಕ್ಕೆ ಹಾರಿ ತಾನೇನ್ ಮಾಡಿದ, ಭಾರ್ಯೆಯ ಸಮಂ ತನ್ನ ಹೆಂಡತಿಯಾದಂತಹ ರತಿಯೊಂದಿಗೆ ಕೂಡಿಕೊಂಡು ಕುಶಸ್ಥಲೀಂ ಯಯೌ ದ್ವಾರಕಾಪಟ್ಟಣಕ್ಕೆ ಪ್ರಯಾಣವನ್ನು ಮಾಡಿದ. ದ್ವಾರಕಾಪಟ್ಟಣಕ್ಕೆ ಹೋದ. ಹರಿವಂಶದಲ್ಲಿ ಮತ್ತು ಹರಿವಂಶದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಬಂದಂತೆ ಪ್ರದ್ಯುಮ್ನ ರತಿಯೊಂದಿಗೆ ಕೂಡಿಕೊಂಡು ಯಾವ ಇದಕ್ಕೆ ಬಂದ, ದ್ವಾರಕಾಪಟ್ಟಣಕ್ಕೆ ಬಂದ. ಬಂದ ತಕ್ಷಣ ದ್ವಾರಕಾಪಟ್ಟಣದ ಜನರಿಗೆ ಭಾರಿ ಆಶ್ಚರ್ಯ ಅಂತೆ, ಇದೇನಿದೆ ಕೃಷ್ಣ ಇಲ್ಲಿ ಬರ್ತಾ ಇದ್ದಾನೆ ಅಂತ. ಯಾಕೆಂತಂದ್ರೆ ಅಷ್ಟು ಸುಂದರನಾಗಿದೆ, ನೋಡ್ಲಿಕ್ಕೆ ಕೃಷ್ಣನ ರೀತಿಯೇನೇ ಇದ್ದ ಪ್ರದ್ಯುಮ್ನ. ಇದೇನು ಕೃಷ್ಣ ಬರ್ತಾ ಇದ್ದಾನೆ, ಯಾರೋ ಬೇರೆ ಜೊತೆ ಬರ್ತಾ ಇದ್ದಾನೆ ಅಂತ ಆ ರೀತಿಯಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ರುಕ್ಮಿಣಿ ಕೃಷ್ಣರು ಬರ್ತಾರೆ ಅಂತೆ. ವಾಸ್ತವಿಕವಾಗಿ ಅಂತೆ ನರಾನ್ ವಿಡಂಬಮಾನಯೋ, ಅವ್ರು ಮಾಡ್ತಾ ಇದ್ದ ಮನುಷ್ಯರ ವಿಡಂಬನೆ. ಯಾಕೆ ಅಂತಂದ್ರೆ ನಮಗೆಲ್ಲ ಗೊತ್ತೇ ಇರುವಂತೆ ಸಮಸ್ತ ವೇದಿನ ಅವರಿಬ್ಬರು ಕೂಡ ಸರ್ವಜ್ಞರು, ರುಕ್ಮಿಣಿ ಮತ್ತು ಕೃಷ್ಣ ಇಬ್ಬರು ಕೂಡ ಸರ್ವಜ್ಞರು. ಹಾಗಿದ್ದರೂ ಕೂಡ ಸಾಮಾನ್ಯ ಮನುಷ್ಯರು ಯಾವ ರೀತಿಯಾಗಿ ವರ್ಣನೆ ಏನು ವರ್ತನೆಯನ್ನು ಮಾಡ್ತಾರೋ ಅದೇ ರೀತಿ ಅವರು ಕೂಡ ನರಾನ್ ವಿಡಂಬಮಾನಯೋ ಮನುಷ್ಯರನ್ನು ಅನುಕರಿಸ್ತಾ ಇದ್ರು. ಹಾಗಾಗಿ ರುಕ್ಮಿಣಿ ಕೃಷ್ಣರು ಬರ್ತಾರೆ ಅಂತೆ. ರುಕ್ಮಿಣಿ ಕೃಷ್ಣರು ಬಂದಾಗ ಏನಾಗುತ್ತೆ, ರುಕ್ಮಿಣಿ ಅಂದ್ಕೊಡ್ತಾಳಂತೆ, ನನ್ನ ಮಗ ಒಬ್ಬ 7 ದಿವಸಕ್ಕೇನೆ ಯಾರೊಬ್ಬ ಬಂದು ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟ ನನ್ನ ಮಗನನ್ನ. ಬಹುಶಃ ನನ್ನ ಮಗ ಇವತ್ತು ಬದುಕಿದ್ರೆ ಇದೇ ರೀತಿ ಇರ್ತಾ ಇದ್ನೇನೋ ಅಂತ ಅನ್ಕೊಳ್ಳಂತೆ. ಯಾಕಂದ್ರೆ ಸೇಮ್ ನನ್ನ ಮಗನ್ ತರನೇ ಇದ್ದಾನೆ ಅಂತ. ಹೀಗೆ ಒಟ್ಟಿನಲ್ಲಿ ಸರ್ವಜ್ಞರಾದಂತಹ ರುಕ್ಮಿಣಿ ಮತ್ತು ಕೃಷ್ಣ ಇಬ್ಬರು ಕೂಡ ಇವನ ಪ್ರದ್ಯುಮ್ನ ನೋಡಿ ಒಂದು ರೀತಿ ಆಶ್ಚರ್ಯ ಪಡಿಸ್ತಾರೆ. ನೋಡ್ಲಿಕ್ಕೆ ಸೇಮ್ ಇವ್ರ ತರನೇ ಇದ್ದಾನೆ, ಯಾರ ತರ, ಕೃಷ್ಣನ್ ತರ ಇದ್ದಾನೆ. ಆದರೆ ನನ್ನ ಮಗ ಅಲ್ಲಿ ಸಾಧ್ಯ ಇಲ್ಲ. ಯಾಕೆ, ಇಲ್ಲಿ ಅವನಿಗೆ ಕೇವಲ 4 ವರ್ಷ, ಅಂದ್ರೆ ಅವನು ವಾಸ್ತವಿಕವಾಗಿ ಹುಟ್ಟಿ 4 ವರ್ಷ ಆಗಿರೋದು, ಆದರೆ ರಾಸಾಯನಿಕ ದ್ರವ್ಯಗಳಿಂದಾಗಿ ಅವನು ಇಷ್ಟು ದೊಡ್ಡವನಾಗಿದ್ದಾನೆ. ಹಾಗಾಗಿ ರುಕ್ಮಿಣಿಯ ಲೆಕ್ಕಾಚಾರದಲ್ಲಿ ನನ್ನ ಮಗ ಕಳೆದು ಹೋಗಿ ಕೇವಲ 4 ವರ್ಷ ಆಗಿದೆ. ಅರ್ಥಾತ್ ಅವನಿಗ ಬದುಕಿದ್ರೆ 4 ವರ್ಷದ ಮಗುವಾಗಿರ್ತಾ ಇದ್ದ. ಇವನನ್ನು ನೋಡಿದ್ರೆ ನನ್ನ ಮಗ ಅಂತ ಅನಿಸ್ತಾ ಇದೆ, ಆದ್ರೆ ಇವನಿಗೆ ನೋಡಿದ್ರೆ 18-20 ತಾರುಣ್ಯ ಇದೆ. ಇದು ಹೇಗ್ ಸಾಧ್ಯ, ಬಹುಶಃ ನನ್ನ ಮಗ ದೊಡ್ಡವನಾದ ಹೀಗೆ ಇರ್ಬೋದಿತ್ತು ಅಂತ ಒಂದು ರೀತಿಯಾಗಿ ಸಾಮಾನ್ಯ ಮನುಷ್ಯರು ಹೇಗೆ ಯಾವ ರೀತಿಯಾಗಿ ವಿಚಾರವನ್ನು ಮಾಡ್ತಾರೋ ಆ ರೀತಿಯಾಗಿ ಕೃಷ್ಣ ಮತ್ತು ರುಕ್ಮಿಣಿಯರು ವಿಚಾರವನ್ನು ಮಾಡ್ತಾ ಇದ್ದಾರೆ ಅಂತ. ಹೀಗೆ ದ್ವಾರಕಾಪಟ್ಟಣದ ಎಲ್ಲ ಜನರು ಕೂಡ ಇವನ್ಯಾರು ನೋಡ್ಲಿಕ್ಕೆ ಸೇಮ್ ಕೃಷ್ಣನ್ ತರ ಇದ್ದಾನೆ, ಕೃಷ್ಣನ ಮಗ ಇರಬೇಕು ಅಂತ ಆಲೋಚನೆ ಮಾಡ್ತಾರೆ. ರುಕ್ಮಿಣಿ ಕೃಷ್ಣರು ನಮ್ಮ ಮಗ ದೊಡ್ಡವನಾದ್ಮೇಲೆ ಹೀಗೆ ಇರ್ತಾ ಇದ್ದು ಅಂತ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿಗೆ ನಾರದರು ಬರ್ತಾರೆ. ನಾರದಃ ರಮಾ ರಮೇಶಯೋಹೋ ಸುತಂ ಜಗಾದ. ನಾರದರು ಬಂದು ಎಲ್ಲ ವಿಚಾರವನ್ನು ಹೇಳ್ತಾರೆ. ಇವರು ಯಾರೋ ಬೇರೆ ಅಲ್ಲ, ರಮಾ ರಮೇಶಯೋಹೋ ಸುತಂ, ಇವನು ನಿಮ್ಮ ಮಗನಾಗಿದ್ದಾನೆ ಅಂತ ರುಕ್ಮಿಣಿ ಮತ್ತು ಕೃಷ್ಣರಿಗೆ ಹೇಳ್ತಾರೆ. ಆ ರೀತಿ ಹೇಳಿದಾಗ ಅವರಿಗೆ ಭಾರಿ ಸಂತೋಷ ಆಗುತ್ತೆ. ದ್ವಾರಕಾಪಟ್ಟಣದ ಎಲ್ಲ ವಾಸಿಗಳಿಗೂ ಕೂಡ ನಮ್ಮ ಕೃಷ್ಣನ ಮಗ ಅಂತ ಭಾರಿ ಆನಂದವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಸಮಸ್ತ ವೇದಿನೋಹೋ ಮುನಿಹಿ ನರಾನ್ ವಿಡಂಬಮಾನಯೋಹೋ, ಇಬ್ಬರು ಸರ್ವಜ್ಞರು, ಇಬ್ಬರಿಗೂ ಎಲ್ಲವೂ ಗೊತ್ತಿದೆ. ಹಾಗಿದ್ದರೂ ಕೂಡ ನರಲೋಕದ ವರ್ತನೆಯಂತೆ ತಾವಿಬ್ಬರು ಕೂಡ ಏನು ಗೊತ್ತಿಲ್ಲದವರಂತೆ ನಟನೆ ಮಾಡಿದಾಗ ನಾರದರು ಬಂದು ಇವನು ನಿಮ್ಮದೇ ಮಗ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಹುಟ್ಟಿದ 7 ದಿವಸಕ್ಕೆ ತಂದೆ ತಾಯಿಯಿಂದ ಬೇರ್ಪಟ್ಟಂತಹ ಪ್ರದ್ಯುಮ್ನ ಈಗ ಒಳ್ಳೆಯ ತಾರುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ಪುನಃ ತಂದೆ ತಾಯಿ ಹತ್ತಿರ ಸೇರ್ತಾ ಇದ್ದಾನೆ. ಮುಂದೆ ಸರುಗ್ಮಿಣಿ ಸರುಗ್ಮಿಣಿ ಜನಾರ್ದನ ಆದಿವಿಃ ಸರಾಮ ಯಾದವೈಃ ಪಿತಾಮಹೇನ ಚಾದರಾತ್ ಸುಲಾಲಿತೋವ ಸತ್ಸುಖಂ. ತತಃ ಪುರಾ ಸ್ಯಮಂತಕಂ
ह्यवाप सूर्यमण्डले स्थिताद्धरेः स सत्रजित् तदात्र केशवार्चकः। पदच्छेद सः रुक्मिणी जनार्दनादिभिः सराम यादवैः पितामहेन च आदरात् सुलालितः अवसत् सुखम्। ततः पुरा स्यमन्तकं हि अवाप सूर्यमण्डले स्थितात् हरेः सः सत्रजित् सदा अत्र ಕೇಶವಾರ್ಚಕಃ. ಇಷ್ಟು ದಿವಸ ತಂದೆ ತಾಯಿಯ ಪ್ರೀತಿಯನ್ನು ಪಡೆದಿದ್ದಿಲ್ಲ ಅವನು. ಈಗೇನಾಯ್ತು, ರುಕ್ಮಿಣಿ ಜನಾರ್ದನಾದಿವಿ, ಶ್ರೀಕೃಷ್ಣ ಮತ್ತು ರುಕ್ಮಿಣಿ, ಇಡೀ ಜಗತ್ತಿನ ತಂದೆ ತಾಯಿಗಳು ಆ ಪ್ರದ್ಯುಮ್ನಿಗೂ ಕೂಡ ವಿಶೇಷವಾಗಿ ತಂದೆ ತಾಯಿಗಳಾಗಿ ಅವನನ್ನ ಲಾಲನೆ ಮಾಡ್ತಾ ಇದ್ದಾರೆ. ಸರಾಮ ಯಾದವೈಹಿ, ಜೊತೆಗೆ ಬಲರಾಮ, ಎಲ್ಲ ಯಾದವರು, ಅದೇ ರೀತಿಯಾಗಿ ಪಿತಾಮಹನಾದಂತಹ ವಸುದೇವ, ಕೃಷ್ಣನ ತಂದೆ, ಎಲ್ಲರೂ ಕೂಡ ಆದರಾತ್ ಸುಲಾಲಿತಃ ಸುಖಂ ಅವಸತ್, ಅವರೆಲ್ಲರ ಪ್ರೀತಿ ಮತ್ತು ಲಾಲನೆಗೊಳಗಾಗಿ ಪ್ರದ್ಯುಮ್ನ ಅಲ್ಲಿ ಸುಖವಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ರುಕ್ಮಿಣಿ ಮತ್ತು ಅವರ ಸಂತಾನದ ಕಥೆಯನ್ನ ಹೇಳಿ ಮುಗಿಸ್ತಾರೆ. ಇದಾದ ಮೇಲೆ ಪರಮಾತ್ಮನ ಇನ್ನೊಂದು ವಿವಾಹ, ಅದಕ್ಕೆ 2 ವಿವಾಹ, ಸತ್ಯಭಾಮ ಮತ್ತು ಜಾಂಬವತಿ. ಆ ವಿವಾಹಕ್ಕೆ ಪೀಠಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಕತೆ, ಪ್ರಸಿದ್ಧವಾದಂತಹ ಕತೆ ಸ್ಯವಂತಕೋಪಾಖ್ಯಾನ. ಅದರ ವಿಚಾರವನ್ನು ಆಚಾರ್ಯರು ಹೇಳ್ತಾ ಬರ್ತಾರೆ. ಹಿಂದೆ ಒಬ್ಬ ರಾಜ ಸತ್ರಾಜಿತ್ ಎನ್ನುವಂತಹ ರಾಜ, ಅವನು ವಿಶೇಷವಾಗಿ ಸೂರ್ಯನ ಆರಾಧಕ, ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರುವಂತಹ ಸೂರ್ಯನಾರಾಯಣನ ಆರಾಧಕನಾಗಿದ್ದ. ಅವನು ಏನ್ ಮಾಡಿದ, ಹಿಂದೆ ಸೂರ್ಯಮಂಡಲೇ ಸ್ಥಿತಾತ್ ಹರೇಹೆ, ಸೂರ್ಯಮಂಡಲದಲ್ಲಿ ಇರುವಂತಹ ಹರಿಯ ಅನುಗ್ರಹದಿಂದಾಗಿ ಅವನೇನ್ ಮಾಡಿದ್ದ, ಸ್ಯಮಂತಕಂ ಅವಾಪ, ಸ್ಯಮಂತಕ ಮಣಿ ಎನ್ನುವಂತಹ ಒಂದು ಉತ್ತಮವಾದಂತಹ ಮಣಿಯನ್ನ ಅವನು ಪಡೆದುಕೊಂಡಿದ್ದ. ಸೂರ್ಯನ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿ ಆ ಸೂರ್ಯನಾರಾಯಣನಿಂದಾಗಿ ಸ್ಯಮಂತಕ ಮಣಿ ಎನ್ನುವಂತಹ ಅದ್ಭುತ ಮಣಿಯನ್ನು ಪಡೆದಿದ್ದ. ಅದು ಪ್ರತಿನಿತ್ಯ 8 ಭಾರ ಏನು ಬಂಗಾರವನ್ನು ಕೊಡ್ತಾ ಇತ್ತು. ಅದು ಇದ್ದಲ್ಲಿ ಯಾವ ರೀತಿಯಾದಂತಹ ದುರ್ಭಿಕ್ಷೆ, ದುಃಖ, ಮರಣ ಯಾವುದು ಕೂಡ ಇರ್ತಾ ಇರಲಿಲ್ಲ. ಅದಿದ್ದ ಸ್ಥಳ ಎಲ್ಲವೂ ಕೂಡ ಒಳ್ಳೆ ಸುಖಮಯವಾದಂತಹ ಸ್ಥಳವಾಗಿ ಇರ್ತಾ ಇತ್ತು. ಆ ರೀತಿಯಾಗಿ ಅತ್ಯದ್ಭುತವಾದಂತಹ ಮಣಿಯನ್ನು ಸತ್ರಜಿತ್ ಎನ್ನುವಂತಹ ರಾಜ ಪಡೆದುಕೊಂಡಿದ್ದ. ಮುಂದೆ ಸದಾಸ್ಯ ವಿಷ್ಣು ಭಾವಿನಃ ಅಪ್ಯತೀವ ಲೋಭಮಾಂತರಂ ಪ್ರಕಾಶಯನ್ ರಮಾಪತಿ ಯಯಾಚ ಈಶ್ವರೋ ಮಣಿಂ. ಸತಂ ನ ದತ್ತವಾಂಸ್ತತಃ ಅನುಜೋ ನಿಬಧ್ಯತಂ ಮಣಿಂ ವನಂ ಗತಃ ಪ್ರಸೇನಕಃ ಮೃಗಾಧಿಪೇನ ಪಾತಿತಃ. ಪದಚ್ಛೇದ ಸದಾ ಅಸ್ಯ ವಿಷ್ಣುಭಾವಿನಃ ಅಪಿ ಅತೀವ ಲೋಭಂ ಆಂತರಂ ಪ್ರಕಾಶಯನ್ ರಮಾಪತಿಃ ಯಯಾಚ ಈಶ್ವರಃ ಮಣಿಂ. ಸಹ ತಂ
ನ ದತ್ತವಾನ್ ತತಃ ಅನುಜಃ ನಿಬಧ್ಯ ತಂ ಮಣಿಂ ವನಂ ಗತಃ ಪ್ರಸೇನಕಃ ಮೃಗಾಧಿಪೇನ ಪಾತಿತಃ. ಈ ರೀತಿಯಾಗಿ ಸತ್ರಜಿತನಿಗೆ ಆ ಒಂದು ಮಣಿ ಸಿಕ್ತು ಪರಮಾತ್ಮನ ಅನುಗ್ರಹದಿಂದಾಗಿ. ಅವನಿಗೆ ವಾಸ್ತವಿಕವಾಗಿ ಅವನು ಸದಾ ವಿಷ್ಣು ಭಾವಿನಃ, ನಿರಂತರವಾಗಿ ಪರಮಾತ್ಮನನ್ನೇ ಭಾವಿಸುವಂತಹ, ಚಿಂತನೆ ಮಾಡುವಂತಹ ದೊಡ್ಡ ಪರಮಾತ್ಮನ ಭಕ್ತನಾಗಿದ್ದ ಸತ್ರಜಿತ್ ರಾಜ. ಆದರೆ ಆಂತರಂ ಲೋಭಂ, ಮನಸ್ಸಿನಲ್ಲಿ ಭಾರೀ ಲೋಭ, ಅದರಲ್ಲೂ ಕೂಡ ಈ ಮಣಿಯ ಮೇಲಂತೂ ವಿಶಿಷ್ಟವಾದಂತಹ ಲೋಭ ಇತ್ತು. ಹಾಗಾಗಿ ಆ ಲೋಭವನ್ನ ಜಗತ್ತಿಗೆ ಪ್ರದರ್ಶನ ಮಾಡಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ, ವಾಸ್ತವಿಕವಾಗಿ ಪರಮಾತ್ಮ ಎಂಥವನು ರಮಾಪತಿ ಈಶ್ವರ, ಸಾಕ್ಷಾತ್ ಲಕ್ಷ್ಮೀಪತಿ, ಎಲ್ಲ ಸಂಪತ್ತಿಗೂ ಒಡೆಯಳಾದಂತಹ ಲಕ್ಷ್ಮೀದೇವಿಯೇನೆ ಪರಮಾತ್ಮನ ಪತಿಯಾಗಿದ್ದಾಳೆ. ಮತ್ ಪರಮಾತ್ಮ ಏನಾಗಿದ್ದಾನೆ, ಈಶ್ವರ, ಸರ್ವಸಮರ್ಥನಾಗಿದ್ದಾನೆ. ಪರಮಾತ್ಮನಿಗೆ ಈ ಮಣಿಯಿಂದಾಗಿ ಆಗಬೇಕಾದದ್ದು ಏನೂ ಕೂಡ ಇಲ್ಲ. ಆದರೆ ಸತ್ರಜಿತನ ಲೋಭವನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ, ಮಣಿಂ ಯಯಾಚ, ಮಣಿಯನ್ನ ತಾನು ಹೋಗಿ ಕೇಳಿದ, ನನಗೆ ಸ್ವಲ್ಪ ಮಣಿ ಬೇಕಿತ್ತು ಕೊಡು ಎಂಬುದಾಗಿ ಏನ್ ಮಾಡಿದ, ಪರಮಾತ್ಮ ಸತ್ರಜಿತ್ ರಾಜನ ಹತ್ರ ಹೋಗಿ ಆ ಮಣಿಯನ್ನ ಕೇಳ್ತಾ ಇದ್ದಾನೆ. ಆದರೆ ಹಿಂದೆ ಹೇಳಿದಂತೆ ಅವನಿಗೆ ಲೋಭ ಜಾಸ್ತಿ, ಹಾಗಾಗಿ ಏನ್ ಮಾಡಿಲ್ಲ, ಸಹ ತಂ ನದತ್ತವಾನ್, ಅದನ್ನ ಕೊಡ್ಲಿಲ್ಲ ಸತ್ರಜಿತ್ ರಾಜ, ಕೃಷ್ಣನಿಗೆ ಕೊಡ್ಲಿಲ್ಲ. ಕೃಷ್ಣ ಏನು ಮಾತಾಡ್ಲಿಲ್ಲ, ಆಯ್ತು ಅಂತ ವಾಪಸ್ ಬಂದ. ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು, ಅವನ ಅನುಜ ಅಂದ್ರೆ ತಮ್ಮ ಪ್ರಸೇನ ಅಂತ, ಅವನು ಆ ಮಣಿಯನ್ನ ನಿಬದ್ಧ ಹಾಕಿಕೊಂಡು ವನಂಗತಃ, ಕಾಡಿಗೆ ಹೋದ, ಬೇಟೆಯಾಡ್ಲಿಕ್ಕೆ ಅಂತ ಹೋಗಿದ್ದ. ಆ ಬೇಟೆಯಾಡುವಂತ ಸಂದರ್ಭದಲ್ಲಿ ಏನಾಯ್ತು, ಮೃಗಾಧಿಪೇನ ಪಾತಿತಃ. ಮೃಗಾಧಿಪ ಅಂತಂದ್ರೆ ಮೃಗಗಳಿಗೆ ರಾಜ, ಅಂದ್ರೆ ಸಿಂಹ. ಸಿಂಹ ಬಂದು ಅವನನ್ನ ಪಾತಿತಃ, ಕೊಂದು ಹಾಕಿತು. ಹೀಗೆ ಕೃಷ್ಣನಿಗೆ ಆ ಮಣಿಯನ್ನು ಕೊಡದೇನೆ ತನ್ನ ತಮ್ಮನಿಗೆ ಕೊಟ್ಟ. ಆ ಪ್ರಸೇನ ಅದನ್ನು ಹಾಕಿಕೊಂಡು ಹೋಗಿದ್ದ. ಎಲ್ಲ ಹಿಂದೆ ಹೇಳಿದಂತೆ ಭಾಗವತದಲ್ಲಿ ಬರುತ್ತೆ, ಅದನ್ನ ಹಾಕಿಕೊಂಡಾಗ ದುರ್ಭಿಕ್ಷೆ ವರ್ಣ ಯಾವುದು ಕೂಡ ಇರೋದಿಲ್ಲ ಅಂತ ಬಂತಲ್ಲ ಅಂತಂದ್ರೆ, ಅದಕ್ಕೆ ಅದನ್ನ ಹಾಕಿಕೊಂಡಂಥವ್ರು ಅತ್ಯಂತ ಶುಚಿಯಾಗಿರಬೇಕು. ಆದ್ರೆ ಪ್ರಸೇನ ಅಶುಚಿಯಾಗಿದ್ದ, ಶುದ್ಧರಾಗಿರ್ಲಿಲ್ಲ. ಹಾಗಾಗಿ ಏನಾಯ್ತು, ಅವನು ಅಲ್ಲಿಗೆ ಹೋದಾಗ ಅವನ ಸಂಹಾರ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಆ ಪ್ರಸೇನನ್ನ ಒಂದು ಸಿಂಹ ಕೊಂದು ಹಾಕಿತು. ಮುಂದೆ ಗುರುಗಳೇ ಒಂದ್ ನಿಮಿಷ, ಸೂದಿತ ಅಂದ್ರೆ ಇದು ಸೇಮ್ ಅಲ್ಲ, ಸೂದಿತ ಅಂತಿದೆ, ಎರಡು ಒಂದೇ. ಸೂದಿತಃ ಪಾತಿತಃ ಎರಡು ಒಂದೇ. ಅದೇ ಗಣಪತಿ ಕಥೆಯಲ್ಲಿ ಬರ್ತಲ್ಲ, ಇದೇ ಸೇಮ್ ತಾನ ಇದು? ಹೌದೌದು ಹೌದೌದು, ಸೇಮಂತ ಕೋಪಾಖ್ಯ ಇದೆ. ಮುಂದಿನ ಶ್ಲೋಕ. ತದಾಸ ಸತ್ಯಜಿದ್ಧರಿಂ ಸ ಸೋದರಾಂತಕಂ ಶಶಂಸ ಸೋದರಾಂತಕಂ ಉಪಾಂಶು ವರ್ತ್ಮನಾ ತತಃ ಹರಿಹಿ ಸಯಾದವೋ ಯಯೌ. ವನೇಸ ಸಿಂಹಸೂದಿತಂ ಪದೈಃ ಪ್ರದರ್ಶ್ಯವೃಷ್ಣಿನಾಂ ರಸೇನ ಮೃಕ್ಷಪಾತಿತಂ ಸಸಿಂಹಮಪ್ಯದರ್ಶಯತ್. ಒಂದೇ ಒಂದು ನಿಮಿಷ. ಪದಚ್ಛೇದ. ತದಾ ಸಹ ಸತ್ರಜಿತ್ ಹರಿಂ ಶಶಂಸ ಸೋದರಾಂತಕಂ ಉಪಾಂಶು ವರ್ತ್ಮನ
ತತಃ ಹರಿಃ ಸಯಾದವಃ ಯಯೌ ವನೆ ಸಹ ಸಿಂಹಸೂದಿತಂ ಪದೈಃ ಪ್ರದರ್ಶ್ಯ ವೃಷ್ಣಿನಾಂ ಪ್ರಸೇನಂ ವೃಕ್ಷಪಾತಿತಂ ಸಹ ಸಿಂಹಂ ಅಪಿ ಅದರ್ಶಯತ್. ಹೀಗೆ ಕೃಷ್ಣನಿಗೆ ಮಣಿಯನ್ನ ಕೊಡ್ಲಿಲ್ಲ. ಮಣಿಯನ್ನು ಹಾಕಿಕೊಂಡು ಹೋದಂತಹ ಪ್ರಸೆಯನ್ನ ಕಾಡಿನಲ್ಲಿ ಸತ್ತು ಬಿದ್ದಿದ್ದಾನೆ. ಆವಾಗ ಸಹಜವಾಗಿ ಸತ್ಯಜಿತ್ ರಾಜನಿಗೆ ಅನಿಸ್ತು, ಸೋದರಾಂತಕಂ ಶಶಂಸ ಹರಿಂ, ಹರಿಯನ್ನೇ ಕೃಷ್ಣನನ್ನೇ ತನ್ನ ಸೋದರನನ್ನು ಕೊಂದಂತವನು ಎಂಬುದಾಗಿ ಆಲೋಚನೆ ಮಾಡಿದ. ಅಂದ್ರೆ ಅವನ ಚಿಂತನೆ ಏನು, ಕೃಷ್ಣ ಬಂದು ಮಣಿ ಕೇಳಿದ, ನಾನು ಕೊಡ್ಲಿಲ್ಲ, ಹಾಗಾಗಿ ಅದರ ಮೇಲಿನ ಲೋಭದಿಂದಾಗಿ ಆಸೆಯಿಂದಾಗಿ ಕೃಷ್ಣ ಇವತ್ತು ನನ್ನ ತಮ್ಮನನ್ನೇ ಕೊಂದಿದ್ದಾನೆ, ಆ ತಮ್ಮನನ್ನು ಕೊಂದು ಅವನ ಕೊರಳಿನಲ್ಲಿ ಇದ್ದಂತಹ ಮಣಿಯನ್ನು ತಾನು ಎತ್ತುಕೊಂಡು ಹೋಗಿದ್ದಾನೆ ಅಂತ ಶ್ರೀಕೃಷ್ಣನ ಬಗ್ಗೆ ಉಪಾಂಶ ಶಶಂಸ ನಿಧಾನವಾಗಿ ಈ ರೀತಿಯಾಗಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದೆ ಕೆಟ್ಟದಾಗಿ. ಈ ವಿಚಾರ ಕೃಷ್ಣನ ಕಿವಿಗೆ ಬಿತ್ತು. ತಕ್ಷಣ ಕೃಷ್ಣ ಏನ್ ಮಾಡಿದ, ಸಯಾದವಹ ಎಲ್ಲ ಯಾದವರೊಂದಿಗೆ ಸೇರಿಕೊಂಡು ವರ್ತಮನ ಯಯವು, ಪ್ರಸೇನ ಯಾವ ದಾರಿಯಲ್ಲಿ ಹೋಗಿದ್ದನು, ವರ್ತಮ ಅಂದ್ರೆ ದಾರಿ, ಯಾವ ದಾರಿಯಲ್ಲಿ ಹೋಗಿದ್ನೋ ಅದೇ ದಾರಿಯಲ್ಲಿ ತಾನು ಕೂಡ ಆ ಕಾಡಿಗೆ ಹೋದ. ಕಾಡಿಗೆ ಹೋದಾಗ ಏನಾಯ್ತು, ವನೇಸ ಸಿಂಹ ಸೋದಿತಂ, ಅವನಿಗೆ ಗೊತ್ತಾಯ್ತು ಯಾವ ಸ್ಥಳದಲ್ಲಿ ಆ ಪ್ರಸೇನ ಬಿದ್ದಿದ್ದ ಅಂತ ಗೊತ್ತಿತ್ತು. ಅಲ್ಲಿಗೆ ಹೋದು ನೋಡ್ತಾನೆ, ಅಲ್ಲಿ ಏನಾಗಿತ್ತು, ಸಿಂಹ ಸೋದಿತಂ ಪ್ರದೈಹಿ ಪ್ರದರ್ಶ್ಯ, ಸಿಂಹದ ಹೆಜ್ಜೆ ಗುರುತಿ ಇತ್ತು. ಅದರಿಂದ ಕೃಷ್ಣ ಹೇಳ್ತಾನೆ, ಪ್ರಸೇನನ್ನ ಒಂದು ಸಿಂಹ ಸೋದಿತ ಅಂದ್ರೆ ಕೊಂದಿದ್ದು ಅಂತ, ಒಂದು ಸಿಂಹ ಸಂಹಾರ ಮಾಡಿದೆ. ಯಾಕಂದ್ರೆ ಪದೈಹಿ ಪ್ರದರ್ಶ, ಇಲ್ಲಿ ಸಿಂಹದ ಹೆಜ್ಜೆ ಗುರುತಿದೆ ಅಂತ ಎಲ್ಲ ಯಾದವರಿಗೂ ತೋರಿಸ್ತಾನೆ, ಇಲ್ಲ ವೃಷ್ಣಿನಾಮ್ ಯಾದವರಿಗೆ ತೋರಿಸ್ತಾನೆ. ಸರಿ, ಮುಂದೆ ಹೋಗ್ತಾನೆ, ಅಲ್ಲೊಂದು ಸಿಂಹ ಬಿದ್ದಿರುತ್ತೆ. ನೋಡಿ, ನಾನು ಹೇಳಿದ್ದೆ ಸಿಂಹವೇ ಕೊಂದಿದೆ ಅಂತ. ಈ ಸಿಂಹ ಏನಾಗಿದೆ ಅಂತಂದ್ರೆ ವೃಕ್ಷಪಾತಿತಂ, ಒಂದು ಕರಡಿ ಈ ಸಿಂಹವನ್ನ ಕೊಂದಿದೆ ಎಂಬುದಾಗಿ, ಸಹ ಸಿಂಹಮಪಿ ಅದರ್ಶಯಿತು, ಆ ಸಿಂಹ ಕೂಡ ಸತ್ತು ಬಿದ್ದಿದ್ದನ್ನ ತೋರಿಸ್ತಾನೆ. ಈ ರೀತಿಯಾಗಿ ವಾಸ್ತವಿಕವಾದದ್ದೇನು, ಪ್ರಸೇನ ತಾನು ಅಶುಚಿಯಾಗಿ ಮಣಿಯನ್ನ ಧಾರಣೆ ಮಾಡಿಕೊಂಡು ಕಾಡಿಗೆ ಹೋಗಿದ್ದ. ಆ ಪ್ರಸೇನನನ್ನ ಒಂದು ಸಿಂಹ ಕೊಂದು ಮಣಿಯನ್ನ ತೆಗೆದುಕೊಂಡು ಹೋಯಿತು. ಅದರ ಹೆಜ್ಜೆ ಗುರುತು ಅಲ್ಲಿ ಇತ್ತು. ಮುಂದೆ ಹೋದಾಗ ಆ ಒಂದು ಸಿಂಹವನ್ನ ಒಂದು ಕರಡಿ ಸಂಹಾರ ಮಾಡಿತ್ತು. ಆ ಕರಡಿಯ ಹೆಜ್ಜೆ ಗುರುತು ಕೂಡ ಅಲ್ಲಿ ಇತ್ತು. ಈ ರೀತಿಯಾಗಿ ಆ ಎಲ್ಲ ಒಂದು ಪ್ರಸಂಗವನ್ನು ಕೂಡ ಸಾಕ್ಷಿ ಸಮೇತವಾಗಿ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡಿದ, ಎಲ್ಲ ಯಾದವರಿಗೂ ಕೂಡ ತೋರಿಸ್ತಾ ಇದ್ದಾನೆ. ಮತ್ತೆ ಮುಂದೆ ಆ ಕರಡಿ ಯಾರು, ಆ ಕರಡಿಯನ್ನು ಪರಮಾತ್ಮ ಮುಂದೆ ಏನ್ ಮಾಡಿದ ಎನ್ನುವಂತ ವಿಚಾರವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.